ದೇಶದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದ್ದು ಎರಡನೇ ಹಂತದ ವೋಟಿಂಗ್ಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಂದಹಾಗೆ ಮತದಾನದ ಹಿಂದಿನ ದಿನ ಸಿಕ್ಕಾಪಟ್ಟೆ ದುಡ್ಡು ಸುರಿಯುವ ಅಭ್ಯರ್ಥಿಗಳು ಸಿಕ್ಕಾಪಟ್ಟೆ ಖತರ್ನಾಕ್ ಐಡಿಯಾಗಳನ್ನ ಮಾಡಿ ದುಡ್ಡು ಸಾಗಿಸ್ತಾರೆ. ಅದು ಹೇಗೆಲ್ಲ ಹಣ ಬಂದು ತಲುಪುತ್ತೆ ಬನ್ನಿ ಡೀಟೇಲ್ಸ್ ನೋಡೋಣ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ತಪಾಸಣೆ ನಡೆಸ್ತಿರೋ ಅಧಿಕಾರಿಗಳು, ಇನ್ನೊಂದ್ ಕಡೆ ಕಳ್ಳ ಬೆಕ್ಕುಗಳಂತೆ ಹಣ ಸಾಗಿಸೋಕೆ ಹೋಗಿ ತಗ್ಲಾಕೊಂಡಿರೋ ಮೆಕಾಗಳು. ಅಂದಹಾಗೆ ಚುನಾವಣೆ ಬಂತು ಅಂದ್ರೆ ಸಾಕು, ಇಂಥ ಸೇನ್ಸ್ ರಿಪೀಟ್ ಆಗೋದು ಪಕ್ಕಾ. ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲೂ ಅಂಥದ್ದೇ ಪರಿಸ್ಥಿತಿ ಇದೆ. ಚುನಾವಣೆ ಹಿಂದಿನ ದಿನ ಓಡಾಡುತ್ತೆ ಕುರುಡು ಕಾಂಚಾಣ. ಸಿಕ್ಕಲ್ಲಿ ಕಂಡ ಕಡೆ ಅಡಗಿಸಿರ್ತಾರೆ ಹಣ. ಹೌದು, ಚುನಾವಣೆ ಅಂದ್ರೆ ಹಣ ಹೆಂಡದ ಆಟವಾಗ್ಬಿಟ್ಟಿದೆ. ನ್ಯಾಯಯುತವಾಗಿ ಚುನಾವಣೆ ನಡೆಸಲು ಬೆವರು ಹರಿಸ್ತಾ ಇರುವ ಚುನಾವಣಾ ಆಯೋಗಕ್ಕೂ ಅಭ್ಯರ್ಥಿಗಳು ಚಳ್ಳೆ ಹಣ್ಣು ತಿನ್ನಿಸಿ ಅಕ್ರಮವೆಸಗುತ್ತಿದ್ದಾರೆ. ಅದರಲ್ಲೂ ಮತ ಹಾಕುವ ಹಿಂದಿನ ದಿನ ಅದೆಷ್ಟು ದುಡ್ಡು ಹರಿದಾಡುತ್ತೋ ಅನ್ನೋಕೆ ಲೆಕ್ಕ ಇರೋದಿಲ್ಲ. ಹಾಗಾದ್ರೆ ಅಷ್ಟು ಹಣ ಬಂದು ತಲುಪೋದಾದ್ರೂ ಹೇಗೆ ತೋರಿಸ್ತೀವಿ ನೋಡಿ. ಚುನಾವಣೆ ಘೋಷಣೆಗೆ ಮೊದಲೇ ವಿಧಾನಸಭಾ ಕ್ಷೇತ್ರವಾರು ಕದ್ದು ಹಣ ಸಾಗಿಸಿ ಕಾರ್ಯಕರ್ತರ ಮನೆಯಲ್ಲಿಟ್ಟು ಬೂತ್ ಮಟ್ಟದಲ್ಲಿ ಸಾಗಿಸ್ತಾರೆ. ಮತದಾನ ಹಿಂದಿನ ದಿನ ನ್ಯೂಸ್ ಪೇಪರ್ನಲ್ಲಿ ಪಕ್ಷದ ಪಾಂಪ್ಲೆಟ್ ಜೊತೆಗೆ ಹಣ ಇಟ್ಟು ಮನೆಗಳಿಗೆ ಎಸೆಯೋದು, ಇಲ್ಲ ಖುದ್ದು ಮನೆಗೆ ಹೋಗಿ ಹಣ ಹಂಚ್ತಾರೆ. ತಮಿಳುನಾಡಿನಲ್ಲಿ ಈ ತಂತ್ರ ಅನುಸರಿಸಿದ್ದಾರೆ. ಇನ್ನೂ ಒಂದು ತಂತ್ರವಾಗಿ ಬೂತ್ ಮಟ್ಟದ ಮುಖಂಡರಿಗೆ ಈ ಮೊದಲೇ ಹಣ ನೀಡಿ ಮತದಾನ ನೀಡಿದ ದಿನ ಅವರ ಮೂಲಕ ಹಣ ಹಂಚಿಕೆ ಮಾಡ್ತಾರೆ. ಇನ್ನು ಬಸ್ಸಿನ ಟಾಪ್ ನಲ್ಲಿ ಹಣ ಸಾಗಿಸ್ತಾರೆ. ಚೆಕ್ ಪೋಸ್ಟ್ಗಳಲ್ಲಿ ಬಸ್ ಸ್ಟಾಪ್ ಪರಿಶೀಲನೆ ತೀರಾ ಕಡಿಮೆ. ಖಾಲಿ ಗ್ಯಾಸ್ ಸಿಲಿಂಡರ್ ಕತ್ತರಿಸಿ ಅದರೊಳಗೆ ಹಣ ಇಟ್ಟು ಮತ್ತೆ ಮುಚ್ಚಿ ಹಣ ಸಾಗಿಸುವ ತಂತ್ರವೂ ಇದೆ. ಇನ್ನು ಜೆಸಿಬಿ ಯಂತ್ರಗಳ ಸ್ಟೆಪ್ನಿ ಟೈರ್ನಲ್ಲಿ ಹಣ ಇಟ್ಟು ಒಂದೆಡೆಯಿಂದ ಇನ್ನೊಂದೆಡೆಗೆ ಹಣ ಸಾಗಿಸ್ತಾರೆ. ಕ್ಷೇತ್ರಕ್ಕೆ ಹೊರಗಿನಿಂದ ದುಡ್ಡು ತರಲು ಸಾಧ್ಯವಾಗದೇ ಇದ್ರೆ ಸ್ಥಳೀಯ ಗುತ್ತಿಗೆದಾರರು ಶ್ರೀಮಂತರಿಂದ ಹಣ ಪಡೆದು ಮತದಾರರಿಗೆ ಹಣ ಹಂಚಿಕೆ ಮಾಡಿ ಚುನಾವಣೆ ಬಳಿಕ ಅದನ್ನ ವಾಪಸ್ ಕೊಡ್ತಾರೆ. ಇನ್ನು ಪೆಟ್ರೋಲ್ ಬಂಕ್ ಬುಕ್ ಮಾಡಿ ಮತದಾರರ ವಾಹನಗಳಿಗೆ ಉಚಿತವಾಗಿ ಪೆಟ್ರೋಲ್ ಹಾಕಿಸುವುದು ಸಾಮಾನ್ಯ. ಮತದಾರರ ಬ್ಯಾಂಕ್ ಖಾತೆ ವಿವರ ಪಡೆದು ನೇರವಾಗಿ ಅಕೌಂಟ್ಗೆ ಹಣ ಹಾಕಿಸ್ತಾರೆ. ಆಂಬ್ಯುಲೆನ್ಸ್ ನಲ್ಲಿ ರೋಗಿ ಇದ್ದಾನೆಂದು ನಾಟಕವಾಡಿ ಚೆಕ್ ಪೋಸ್ಟ್ ತಪಾಸಣೆ ತಪ್ಪಿಸಿಕೊಂಡು ಹಣ ಸಾಗಿಸ್ತಾರೆ. ಒಟ್ನಲ್ಲಿ ಚುನಾವಣಾ ಅಧಿಕಾರಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಕ್ರಮಗಳ ಪತ್ತೆಗೆ ತಡಕಾಡ್ತಾರೆ. ಆದ್ರೆ ಅಭ್ಯರ್ಥಿಗಳು ರಂಗೋಲಿ ಕೆಳಗೆ ತೂರಿ ಚುನಾವಣೆಯಲ್ಲಿ ನಿರಂತರವಾಗಿ ಅಕ್ರಮಗಳನ್ನ ಎಸಗುತ್ತಿರುವುದು ವಿಪರ್ಯಾಸ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9.